ಆನೇಕಲ್ ತಾಲೂಕಿನ ಹಂದೇನಹಳ್ಳಿ ಗ್ರಾಮ ಪಂಚಾಯಿತಿ ಕಚೇರಿಯ ಸಭಾಂಗಣದಲ್ಲಿ ಹಾಲಿನ ಪ್ರೋತ್ಸಾಹ ಧನ ವಿತರಣೆ ಕಾರ್ಯಕ್ರಮ ಮತ್ತು ಆಶಾ ಕಾರ್ಯಕರ್ತರಿಗೆ ಪ್ರೋತ್ಸಾಹ ಧನ ವಿತರಣೆ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಹಂದೇನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ಸುಧಾ ನಾರಾಯಣಸ್ವಾಮಿರವರು ವಹಿಸಿದರು. ಇನ್ನು ಸೆಪ್ಟೆಂಬರ್ ತಿಂಗಳಿನಲ್ಲಿ ನಡೆದ ಹಂದೇನಹಳ್ಳಿ ಗ್ರಾಮ ಪಂಚಾಯಿತಿಯ 2025-26ನೇ ಸಾಲಿನ ಗ್ರಾಮ ಸಭೆಯಲ್ಲಿ ಹಂದೇನಹಳ್ಳಿ ಗ್ರಾಮ ಪಂಚಾಯಿತಿ ವತಿಯಿಂದ ಪ್ರತಿ ಲೀಟರ್ ಹಾಲಿಗೆ ₹2 ಪ್ರೋತ್ಸಾಹ ಧನ ನೀಡಬೇಕು ಮತ್ತು ಆಶಾ ಕಾರ್ಯಕರ್ತರಿಗೆ ತಿಂಗಳಿಗೆ ₹2,000 ಪ್ರೋತ್ಸಾಹ ಧನ ನೀಡಬೇಕು ಎಂದು ಸಭೆಯಲ್ಲಿ ಚರ್ಚೆ ಆಗಿತ್ತು. ಸಭೆಯ ತೀರ್ಮಾನದಂತೆ ಇಂದು ಹಂದೇನಹಳ್ಳಿ ಗ್ರಾಮ ಪಂಚಾಯಿತಿ ಅನುದಾನದಲ್ಲಿ ಅರ್ಹ ಫಲಾನುಭವಿಗಳಿಗೆ ಪ್ರೋತ್ಸಾಹ ಧನವನ್ನು ನೀಡಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ಹಂದೇನಹಳ್ಳಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಶ್ರೀಮತಿ ರಾಜೇಶ್ವರಿ ಮಂಜುನಾಥ್, ಗ್ರಾಮ ಪಂಚಾಯಿತಿ ಸದಸ್ಯರಾದ ಹಂದೇನಹಳ್ಳಿ ಚೇತನ್, ದಿವ್ಯಾ ಭಾಸ್ಕರ್, ಚಿತ್ರ ಸತೀಶ್, ನಾರಾಯಣಮ್ಮ, ಜೈಪಾಲ್ ರೆಡ್ಡಿ, ರುದ್ರಮೂರ್ತಿ, ತ್ಯವಗನಹಳ್ಳಿ ಜಿ ಮಂಜುನಾಥ್, ರಮ್ಯಾ ಅಶೋಕ್, ಬೆಕ್ಕನಹಳ್ಳಿ ಜಿ ಮಂಜುನಾಥ್, ಜ್ಯೋತಿ ಮುನಿಯಪ್ಪ, ರಾಮಪ್ಪ, ಪ್ರೇಮ್ ಕುಮಾರ್, ಪಿಡಿಒ ಟುಫೇಲ್ ಶರೀಫ್, ಕಾರ್ಯದರ್ಶಿ ಅಮರಾವತಿ ಮತ್ತು ಸಿಬ್ಬಂದಿ ವರ್ಗದವರು ಹಾಗೂ ಗ್ರಾಮಸ್ಥರು ಹಾಜರಿದ್ದರು. ಒಂದು ಉದಾಹರಣೆ ಏನಂದರೆ, ಒಂದು ಪಂಚಾಯತಿ ಅಂದರೆ ಏನು, ಪಂಚಾಯತಿಯಲ್ಲಿ ಒಂದು ಆಡಳಿತ ವರ್ಗದ ಜೊತೆಗೆ ಏನೋ ಆ ಬಾಡಿ ಕೂಡ ಸಹಕಾರ ಕೊಟ್ಟರೆ ಯಾವ ರೀತಿಯ ಒಂದು ಒಳ್ಳೆಯ ಕಾರ್ಯಕ್ರಮಗಳನ್ನು ಮಾಡಬಹುದು ಅನ್ನೋ ಒಂದು ಉದಾಹರಣೆ ನಮ್ಮ ಹಂದೇನಹಳ್ಳಿ ಪಂಚಾಯತಿಯಲ್ಲಿ ತಪ್ಪಾಗಲ್ಲ. ಏಕೆಂತಂದರೆ ಅವಾಗ ಹೇಳ್ತಾ ಇದ್ವಿ, ಎಲ್ಲಿ ನಾವು ಒಳ್ಳೆ ಮನಸ್ಸಿರುತ್ತೋ ಅಲ್ಲಿ ಒಳ್ಳೆ ಕೆಲಸಗಳನ್ನು ಮಾಡೋಕ್ಕೆ ಒಂದು ಕೈ ಇರುತ್ತೆ. ಸೊ ಇಲ್ಲಿ ಹಂದೇನಹಳ್ಳಿ ಆಗಿರ್ಬೋದು, ಅದು ಪಕ್ಕದಲ್ಲಿರುವಂಥ ಪಂಚಾಯತಿ ಯಾವುದು ಬಿಲ್ಲಾಪುರ ಆಯಿತಾ, ನಮ್ಮ ಇವನು ಅಮರಾವತಿ ಅವರು ಕೂಡ ಅಲ್ಲೇ ಇದ್ದರು. ಏನೋ ಒಂದು ಮೋಸ್ಟ್ಲಿ ಅದಕ್ಕೂ ಇದಕ್ಕೂ ಸ್ವಲ್ಪ ಒಂದು 2 ಕಿಲೋಮೀಟರ್ ಡಿಫ್ರೆನ್ಸ್ ಇದೆ, 2 ಕಿಲೋಮೀಟರ್ ಡಿಫ್ರೆನ್ಸ್ ಇರೋದು. ಸೊ ಅಲ್ಲಿ ಮಾಡೋಕ್ಕಾಗುವಂಥದ್ದು, ಇಲ್ಲಿ ಮಾಡೋಕ್ಕಾಗುವಂಥದ್ದು, ಅಲ್ಲಿ ಮಾಡೋಕ್ಕಾಗದೇ ಇರೋದಕ್ಕೆ ಏನು ರೀಸನ್ ಅಂತ ಹೇಳಿದ್ರೆ, ಅಲ್ಲೇನೋ ನಮ್ಮ ಏನೋ ಕೋಆರ್ಡಿನೇಷನ್ನು ಅಥವಾ ಇಲ್ಲಿ ಬಾಡಿಯ ಒಂದು ಸಹಕಾರ ಪ್ಲಸ್ ಅವರ ಅಧಿಕಾರಿಗಳ ಒಂದು ಏನೋ ಶ್ರಮ ಅಥವಾ ದಕ್ಷತೆಗಳು ಇದ್ದಾವೆ. ಸೊ ಇಲ್ಲಿ ನಾನು ಹೇಳುವುದೇ ಹಂದೇನಹಳ್ಳಿಗೆ ಅಥವಾ ತಾವು ಇದನ್ನು ಮೇಲಂತಲ್ಲಿ ಜಸ್ಟ್ ನಾವು ನೋಡ್ಕೊಳ್ಳೋದಾದರೆ ಆ ಪಕ್ಕದಲ್ಲಿರುವಂಥ ನಮ್ಮ ದೇಶಗಳ ಜೊತೆ ಕೂಡ ಹೋಲಿಕೆ ಮಾಡ್ಕೋಬೋದು. ಭಾರತಕ್ಕೆ ಕಂಪೇರ್ ಮಾಡಿದ್ರೆ ಬಾಂಗ್ಲಾದೇಶದಲ್ಲಿ ಓದಾಡ್ತಾರೆ ಅವರಾಗಿರ್ಬೋದು, ಅಥವಾ ಈ ಕಡೆ ಪಾಕಿಸ್ತಾನದಲ್ಲಿ ಓದಾಡ್ತಾ ಇರೋದ್ರಲ್ಲಿ ಕಂಪೇರ್ ಮಾಡಿದ್ರೆ ನಾವು ಭಾರತೀಯರೇ ಎಷ್ಟು ಪುಣ್ಯ ಅಂತ ಅಂದ್ಕೊಳ್ಳಿ. ಹಾಗೆಯೇ ಹಂದೇನಹಳ್ಳಿ ಪಂಚಾಯತಿ ಬಂದಾಗ ಕೂಡ ನಾವು ಜಸ್ಟ್ ಒಂದು ಮಾಡೋ ಪಂಚಾಯತ್ ಮಾಡೋ ನಿಟ್ಟಲ್ಲಿ ಮಾಡಬೇಕು ಅನ್ನೋ ನಿಟ್ಟಲ್ಲಿ ಜಸ್ಟ್ ಮಾಡಿದಾಗ ನಿಮ್ಮ ಏನು ಪಿಡಿಒ ಶರೀಫ್ ಏನಿದ್ದಾನೆ ಇಲ್ಲಿ ಹೊಸಮನೆ ಇರ್ಬೋದು, ಏನು ನಾಯಿಯವರು 10-12 ವರ್ಷಗಳಿಂದ ಊರ ಪಂಚಾಯತ್ ಯಾವಾಗ ನಾನು ಹೊಸಕೋಟೆ ಇದ್ದಾಗ ಜಸ್ಟ್ ನೋಡಿದ್ವಿ. ಅಲ್ಲಿ ಅವನ ಇದ್ದಂಥ ಸಂಸ್ಥೆಯಲ್ಲಿ ತಾವರೆಕೆರೆ ಪಂಚಾಯತಿ ಆಗಿರ್ಬೋದು ಅಥವಾ ಮುತ್ಸಂದ್ರ ಪಂಚಾಯತಿಯಲ್ಲಾಗಿರ್ಬೋದು ಅವ್ನು ಮಾಡಿರುವಂಥ ಕೆಲಸಗಳೇ ಇವತ್ತು ಕೂಡ ಅವನ ಏನು ಅಲ್ಲಿ ನಮ್ಮ ತಾಲೂಕು ಯಾಕೆ ಬಿಟ್ಟೋದ್ರು ಅನ್ನೋ ಒಂದು ಮಾತು ಇದೆ. ಆ ನಿಟ್ಟಲ್ಲಿ ಇಲ್ಲಿ ಬಂದ ಸಂದರ್ಭದಲ್ಲೂ ಕೂಡ ಅವನ ಪಂಚಾಯತಿ ಎಸ್ಪೆಷಲಿ ಆಡಳಿತ ವರ್ಗ ಅದು ಎಸ್ಪೆಷಲ್ ಆಗಿದೆ, ಯಾವುದೋ ನಮ್ಮ ಬಾಡಿ ಕೂಡ ತುಂಬ ಅವರಿಗೆ ಸಹಕಾರ ನೀಡಿದ ನಿಟ್ಟಿನಲ್ಲಿ ಇವತ್ತು ಸರ್ಕಾರದ ಮಟ್ಟದಲ್ಲಿ ಏನು ಮಾಡ್ಬೋದಾಗಿದೆ, ಏನೋ ಸರ್ಕಾರ ಕೇಂದ್ರ ಸರ್ಕಾರ ಮಟ್ಟದಲ್ಲಿ ಏನೋ ಮಾಡೋಕ್ಕೆ ಅವಕಾಶ ಇದೆ, ಆ ಎಲ್ಲ ಸೇವೆಗಳನ್ನು ಇಲ್ಲಿ ಪಂಚಾಯತಿ ಮಟ್ಟದಲ್ಲಿ ಕೊಡೋಕ್ಕೆ ಅಂತ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದಾರೆ ತಪ್ಪಾಗಲಾರದು. ಎಸ್ಪೆಷಲಿ ನಾವು ಪಂಚಾಯತಿ ಅಥವಾ ಏನೋ ಗಾಂಧೀಜಿಯವರು ಹೇಳಿದಂಥ ಗ್ರಾಮ ಸಭಾದಲ್ಲಿ ಇದ್ದಾರೆ, ಅಂದರೆ ಎಲ್ಲ ರಂಗಗಳ ಅಭಿವೃದ್ಧಿನೇ ಗ್ರಾಮ ಸಮಾಜ ಅಥವಾ ಗ್ರಾಮದ ಅಭಿವೃದ್ಧಿ ಅಂತ. ಇದು ಪಂಚಾಯತಿ ಬಂದಿದೆ, ಹಲವಾರು ಬಾಡಿಗಳನ್ನು ನೀವು ನೋಡಿರ್ಬೋದು, ಅಥವಾ ಹಲವಾರು ಏನೋ ಅಧ್ಯಕ್ಷರು ಉಪಾಧ್ಯಕ್ಷರು ಹೀಗೆ ಬಂದು ಹೋಗಿರ್ಬೋದು. ಬಹುತೇಕ ಕಡೆ ನಾವು ನೋಡೋದಿಲ್ಲಪ್ಪ ಅಂತ ಹೇಳಿದ್ರೆ ಅದೇ ರೋಡು, ಅದೇ ಚರಂಡಿ ಆಯ್ತಾ, ಅಷ್ಟೇ ಅದೇ ಲೈಟು ಅಲ್ವಾ ಅಧ್ಯಕ್ಷ, ಏನೋ ಇರೋ ರೋಡ್ನ ಕಿತ್ತಾಕೋದು, ಇವಾಗ ಏನೋ ಅದನ್ನೇ ಹಾಕೋದು. ಈಗ ನಾವು BBMP ನೋಡಿದಾಗ ನೋಡ್ತೀವಿ ಫುಟ್ಪಾತ್ ಏನು ಹೇಳಿದ್ದಾರೆ, ಆ ಫುಟ್ಪಾತನ್ನು ಈ ಬಾಡಿ ಬಂದಾಗ ಮಾಡೋದು, ಈ ವರ್ಷ ಎಲ್ಲ ಕಿತ್ತಾಕೊಡೋದು, ನೆಕ್ಸ್ಟ್ ವರ್ಷ ಇದು ಟೈಲ್ಸ್ ಹಾಕೋದು.
ಅವನ್ನೆಲ್ಲ ಕಿತ್ತಾಕ್ಬಿಟ್ಟು ಇನ್ನೊಂದ್ಸತಿ ಗ್ರಾನೈಟ್ ಟೈಲ್ಸ್ ಅದು ಒಂದು ದೊಡ್ಡ ಏನು ಮಾಫಿಯಾ ಥರ. ಹಾಗೆಯೇ ಇಲ್ಲಿ ಕೂಡ ನಡೀತಾ ಇತ್ತು. ಆ ನಿಟ್ಟಲ್ಲಿ ಆಗೋದು ಬೇಡ ಅನ್ನೋ ನಿಟ್ಟಲ್ಲೇ ಒಂದು ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕು ಅನ್ನೋ ನಿಟ್ಟಲ್ಲಿ ಇವತ್ತು ಏನು ಗ್ರಾಮ ಪಂಚಾಯತಿಯಲ್ಲಿ ಏನು ಕಡು ಬಡತನದಲ್ಲಿ ಅಥವಾ ಕಡೆ ಕಷ್ಟದಲ್ಲಿರುವಂತಹ ಎಸ್ಪೆಷಲಿ ನಾವು ನೋಡಿದ್ದೇನಪ್ಪ ಅಂದರೆ ಯಾವುದು ಈ ನಮ್ಮ ವಿಶೇಷಚೇತನ ಆ ವಿಶೇಷಚೇತನ ತಾವು ನೋಡಿರ್ಬೋದು. ನಮಗೆಲ್ಲರಿಗೂ ದೇವರು ಕೈಕಾಲು ಎಲ್ಲ ಚೆನ್ನಾಗಿದೆ ಎಂದು ಅನಿಸಲ್ಲ, ಬಟ್ ಒಂದು ಯಾವುದಾದ್ರು ಒಂದು ಅಂಗ ಹೋಗಿದೆ ಅಂತ ಹೇಳಿದ್ರೆ ಅದ್ರ ಇಂಪಾರ್ಟೆನ್ಸ್ ಗೊತ್ತಾಗುತ್ತೆ. ಆ ನಿಟ್ಟಲ್ಲಿ ಏನಪ್ಪ ಅಂದರೆ ಅವರಿಗೆ ಎಷ್ಟೋ ಜನಕ್ಕೆ ಏನಪ್ಪ ಅಂದರೆ ಇವತ್ತು ಹಾಸ್ಪಿಟಲ್ ಕರ್ಕೊಂಡು ಹೋಗೋಕ್ಕಾಗಿರ್ಬೋದು ಅಥವಾ ಮೆಡಿಸಿನ್ಗಾಗಿರ್ಬೋದು ಮತ್ತೊಂದು ಕಷ್ಟ ಇರೋ ಸಂದರ್ಭದಲ್ಲಿ ಅವರು ಸಹಕಾರ ಇರಲಿ, ಅವರು ಬೆನ್ನೆಲುಬಾಗಿ ನಿಂತ್ಕೋಬೇಕು ಅನ್ನೋ ನಿಟ್ಟಲ್ಲಿ ಅವ್ರು ಏನು ಮಾಡಿದ್ದಾರೆ, ಮಾಸಿಕವಾಗಿ ಏನೋ ಆ ಪಿಂಚಣಿ ಜೊತೆಗೆ ಕೊಡುವಂಥ ಸರ್ಕಾರದ ಜೊತೆಗೆ ಇವರು ಪಂಚಾಯತ್ ಅವರ ಕೈ ಜೋಡಿಸಿ ಕೊಡುವಂಥ ಪ್ರಕ್ರಿಯೆ ಆಗಿರ್ಬೋದು, ಅಥವಾ ಏನೋ ಆಶಾ ಕಾರ್ಯಕರ್ತರು ಏನೋ ಎಸ್ಪೆಷಲಿ ಕೋವಿಡ್ ಟೈಮಲ್ಲಿ ಏನು ಇಡೀ ನಾವೆಲ್ಲರೂ ಮನೆಯಲ್ಲಿ ಹೋಗಿ ಬಾಗಿಲಾಕೊಂಡು ಬಚ್ಚಿಟ್ಕೊಂಡ ಸಂದರ್ಭದಲ್ಲಿ ಏನೋ ಮೂರು ಮನೆ ಗಲ್ಲಿ ತಿರುಗಿ ಆ ಒಂದು ಕೋವಿಡ್ ಮಾರಿಯನ್ನು ಎದುರಿಸಿದಂಥವ್ರು ಅಂತ ಹೇಳಿದ್ರೆ ಆಶಾ ಕಾರ್ಯಕರ್ತರು. ಸೊ ಆ ನಿಟ್ಟಲ್ಲಿ ಅವ್ರಿಗೆ ಒಂದು ಗೌರವವನ್ನು ಕೊಡಬೇಕು. ಅವ್ರಿಗೆ ಕೊಡುವಂಥ ಯಾವುದು ನಾವು ಕೊಡುವಂಥ ಸರ್ಕಾರದಿಂದ ಕೊಡುವಂಥ ವೇತನ ಯಾವುದೂ ಸಾಲದು. ಏನೋ ನಾಲ್ಕಕ್ಕಿಂತ ಹೆಚ್ಚಿನ ಕೆಲಸವನ್ನು ಅವ್ರು ಏನು ಮಾಡ್ತಾರೆ, ಗ್ರಾಮ ಪಂಚಾಯತ್ ಮಾಡ್ತಾರೆ ನಿಟ್ಟಲ್ಲಿ ಅವರು ಒಂದು ಮಂತ್ಲಿ ಸಹಾಯಧನ ಕೊಡುವುದಾಗಿರ್ಬೋದು. ಪ್ರತಿಯೊಂದು ರಂಗದಲ್ಲೂ ಹೇಳಿದ್ರೆ ಯಾವುದೋ ಒಂದು ಕೆರೆಯಿಂದ ಹಿಡಿದು ಓಕೆ ಆಗಿನ ಒಂದು ದೊಡ್ಡ ಮಟ್ಟಕ್ಕೆ ಹೋಗುವಂತಹ ವಿದ್ಯಾರ್ಥಿಗಳಿಗಾಗಿರ್ಬೋದು, ಒಂದು ಸ್ಪೋರ್ಟ್ಸಲ್ಲಿ ಹೋಗುವಂತಹ ವ್ಯಕ್ತಿಗಳಿಗಾಗಿರ್ಬೋದು, ಅಥವಾ ವೃದ್ಧರಿರ್ಬೋದು, ಅಥವಾ ಮಕ್ಕಳಿರ್ಬೋದು. ನಾನು ಹೇಳಿದಲ್ಲ, ಒಬ್ಬ ಅಂಗನವಾಡಿ ಮಕ್ಕಳಿಂದ ಹಿಡಿದು ಏನೋ ಅಂಗನವಾಡಿ ನೋಡಿರ್ಬೋದು. ನಾವು ಅಲ್ಲಿ ಮಾಡಿದಂಥ ಸಂದರ್ಭದಲ್ಲಿ ಪ್ರತಿಯೊಂದು ಅಂಗನವಾಡಿಗೂ ನಾನು ಹೇಳ್ತಿದ್ದೆ, ಏನೋ ಅಲ್ಲೇನಾಗುತ್ತೆ, ನಾವು ಆ ಒಂದು ಅಂಗನವಾಡಿಯಲ್ಲಿ ಅಲ್ಲೇನಾಗ್ತದೆ, ಬಹುತೇಕ ಅಂಗನವಾಡಿಗಳಲ್ಲಿ ಅಲ್ಲಿ ಅವಯಮ್ಮ ಯಾವುದೋ ಒಂದು BLO ರೂಢಿಗೆ ಹಾಕಿರ್ತಾರೆ, ಅಥವಾ ಮತ್ತೆಲ್ಲೋ ಔಷಧಿ ಹೋದ ಸಂದರ್ಭದಲ್ಲಿ ಅಲ್ಲಿ ಮಕ್ಕಳು ಸುಮ್ಮನೆ ಅಲ್ಲಿ ಹೋಗ್ತಾರೆ, ಮಲ್ಕೊಂಡ್ರೆ ಬರ್ತಾರೆ, ಸುಮ್ಮನೆ ಏನು ಮಾಡ್ತಾರೆ. ಅದು ಹೋಗಲಾಡಿಸ್ಬೇಕು ಅನ್ನೋ ಸಂದರ್ಭದಲ್ಲಿ ಅಟ್ಲೀಸ್ಟ್ ಆ ಮಕ್ಕಳಿಗೆ ಒಂದು ಸ್ಮಾರ್ಟ್ ಬೋರ್ಡ್ TV ಕೊಡಿಸೋದ್ರ ಮುಖಾಂತರ ಅವ್ರು ಒಂದು ರೈಮ್ಸು ಮತ್ತೊಂದು ಹಾಕ್ಕೊಟ್ರೆ ಅಲ್ಲೇನಾಗ್ತದೆ, ಅವ್ರು ಅಟ್ಲೀಸ್ಟ್ 2 ವರ್ಷ ಅಲ್ಲಿ ಕಲ್ತ್ಕೊಂಡು ಬರೋಸೋದಿಗೆ ಆಚೆ ಬರೋಸೋದಿಗೆ ಏನಾಗ್ತಾರೆ, ABCD ಆಗಿರ್ಬೋದು, 1 2 3 ಆಗಿರ್ಬೋದು, 1 2 ಆಗಿರ್ಬೋದು, ಪದ್ಯಗಳಾಗಿರ್ಬೋದು, ಅವ್ರನ್ನಾದ್ರೂ ಏನಾಗ್ತಾರೆ, ನಾವು ಫೆಮಿಲಿಯರೈಸ್ ಆಗಿ ಮಕ್ಕಳು ಬೆಳ್ಕೊಂಡ್ಬರ್ತಾರೆ. ಅನ್ನೋ ನಿಟ್ಟಲ್ಲಿ ಆ ಅಂಗನವಾಡಿ ಮಕ್ಕಳಿಂದ ಹಿಡಿದು, ಪ್ರೈಮರಿ ಶಾಲೆಯಿಂದ ಮಕ್ಕಳಿಂದ ಹಿಡಿದು, ನಮ್ಮ ಬರ್ತದೆ ಹೈಸ್ಕೂಲ್ ಇದ್ದರೆ ಹೈಸ್ಕೂಲ್ ಮಕ್ಕಳಿಂದ ಹಿಡಿದು ವೃದ್ಧರು ಹೆಚ್ಚಾಗಿ ಅಂಗನವಾಡಿ 1,07,477 ರೂಪಾಯಿ. ಈ ಥರ ನಾವು ಮಾಹಿತಿಯನ್ನು ಏನು ಕೊಟ್ಟಿದ್ವಿ ಅದರ ಪ್ರಕಾರ ಚೆಕ್ಕನ್ನು ಬ್ಯಾಂಕಿಗೆ ನೇರವಾಗಿ RTGS ಮೂಲಕ ನಿಮ್ಮಗಳ ಖಾತೆಗಳಿಗೆ ಮತ್ತೊಮ್ಮೆ ಪರಿಶೀಲನೆ ಮಾಡಿಕೊಂಡು ಅಕೌಂಟ್ ನಂಬರು IFSC ಕೋಡ್ ಕಳಿಸ್ಕೊಡ್ತೀವಿ. ಏನಾದರೂ ವ್ಯತ್ಯಾಸ ಆಗಿ ದುಡ್ಡು ಕ್ರೆಡಿಟ್ ಆಗಿದ ನಂತರ ವಾಪಸ್ ನಮ್ಮ ಖಾತೆಗೆ ಬರುತ್ತೆ, ಮತ್ತೊಮ್ಮೆ ಕಳಿಸ್ಕೊಡ್ತೀವಿ. ಈಗೇನು ನೀವೇನು ಡೈಲಿ ಸೆಕ್ರೆಟರಿಗಳು ಮತ್ತು ಅಧ್ಯಕ್ಷರು ಸರ್ಟಿಫೈ ಮಾಡಿಕೊಂಡಿದ್ದಾರೆ ಅದ್ರ ಪ್ರಕಾರವೇ ರೆಡಿ ಮಾಡ್ಕೊಂಡಿದ್ದೀವಿ. ಪ್ರೋತ್ಸಾಹಧನ ಮಂಜೂರಾತಿ ಆದೇಶ ಮಾಡ್ತೀವಿ. ನಮ್ಮ ಅಧ್ಯಕ್ಷರು ನಮ್ಮ ಸಹ ನಮ್ಮ ಮೆಂಬರ್ಗಳನ್ನು ಒಬ್ಬೊಬ್ಬರಿಗಾಗಿ ಇಂಪ್ರೂವ್ ಮಾಡಬೇಕಂತ ಕೇಳ್ಕೊಳ್ತೀವಿ. ಈ ಒಂದು ಅಧ್ಯಕ್ಷರು ಹಾಗೂ ನಮ್ಮ ನೆಚ್ಚಿನ ಸದಸ್ಯರು, ಮುಖ್ಯವಾಗಿ ನಮ್ಮ ಈ ಪಂಚಾಯಿತಿಯ ಆಡಳಿತಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀ ಶಬಲ್ ಸಾಹೇಬರು, ನಾವು ಇದನ್ನು ಸುಮಾರು ದಿನಗಳಿಂದ ಅವ್ರ ಹತ್ರ ಈ ವಿಷಯ ಪ್ರಸ್ತಾಪ ಮಾಡ್ತಾ ಇದ್ದೀವಿ. ಬೇರೆ ಬೇರೆ ಗ್ರಾಮಗಳಲ್ಲಿ ಸಹಾಯಧನ ನೀಡ್ತಾ ಇದ್ದಾರೆ. ರೈತರ ಸ್ಥಿತಿ ಬಹಳ ಕಷ್ಟದಲ್ಲಿದ್ದೀವಿ ಹಾಗೂ ಉತ್ಪಾದನೆಗೆ ಪ್ರೋತ್ಸಾಹ ಕೊಡ್ತಕ್ಕಂಥ ಒಂದು ನೀತಿಯನ್ನ ರೂಪಿಸಿ ಅಂತಕ್ಕಂಥ ಭಾವನೆಯಲ್ಲಿ ನಾವು ಪಂಚಾಯಿತಿಯಲ್ಲಿ ಅವರನ್ನು ಬೆಂಬಲಿಸಿಕೊಳ್ತಾ ಇದ್ದೀವಿ. ಇದಕ್ಕೆ ನಮ್ಮ ಚೇತನ್ ಆ ಹುಡುಗನು ಸ್ವಲ್ಪ ನಮ್ಮನ್ನೇ ಬಂದು ಪ್ರಸ್ತಾಪ ಮಾಡಿ ಮೊದಲು ಹಂಚಿ ಕೊಡಿ, ನಾವು ಮಾಡಿಸ್ತೀವಿ ಅಂತ ನಮ್ಮ PDO ಸಾಹೇಬರು, ನಮ್ಮ ಅಧ್ಯಕ್ಷರು, ಮಾಜಿ ಅಧ್ಯಕ್ಷರು ಎಲ್ಲರೂ ನಮ್ಮ ಪ್ರೋತ್ಸಾಹ ಕೊಟ್ಟರು. ಆ ಕಾರಣದಿಂದ ನಾವು ಪ್ರಪ್ರಥಮವಾಗಿ ನಮ್ಮ ಬೇಡಿಕೆಯನ್ನು 5 ರೂಪಾಯಿಗೆ ಇಟ್ಟಿವಿ. ಇಷ್ಟೊಂದು ಚರ್ಚೆ ಆಯಿತು ನಮ್ಮ ಮೇಡಳ್ಳಿ ಹುಡುಗರು. 5 ರೂಪಾಯಿ ನಾವು ಅವ್ರ ಬೇಡಿಕೆ ಇಟ್ಟಿವಿ. 5 ರೂಪಾಯಿ ಕೊಡೋದಕ್ಕೆ ಸಾಧ್ಯ ಆಗಲ್ಲ.
ಸುಮಾರು ಈಗಲೇ 20 ಲಕ್ಷ ಆಗ್ತದೆ. ಮುಂದೆ ರೆವಿನ್ಯೂ ಜಾಸ್ತಿ ಆದಾಗ ನಾವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವೇನು ಮೈಸೂರಲ್ಲಿ ಯಾವ ರೀತಿ ಕೊಡ್ತಾ ಇದ್ದಾರೋ ಅದೇ ರೀತಿ ಕೊಡೋಕೆ ಪ್ರಯತ್ನ ಪಡೋಣ. ತಕ್ಷಣಕ್ಕೆ ನಾವು 2 ರೂಪಾಯಿ ಕೊಡೋಕೆ ಶಕ್ತಿ ಇದೆ. ನಾವು ಬಹಳ ಕಷ್ಟಪಟ್ಟು ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರು. ಯಾಕಂದ್ರೆ 22 ಲಕ್ಷ ರೂಪಾಯಿ ವರ್ಷಕ್ಕೆ ಪಂಚಾಯತಿಯ ರೆವಿನ್ಯೂಯಿಂದ ಕೊಡೋದು ಅತ್ಯಂತ ಕಷ್ಟದಾಯಕವಾಗಿರ್ತದೆ. ಅನೇಕ ಯೋಜನೆಗಳನ್ನ ಈಗಾಗಲೇ ಹಮ್ಮಿಕೊಂಡಿದ್ದಾರೆ. ಬಹಳ ಉತ್ತಮ ಯೋಜನೆಗಳನ್ನು ರೂಪಿಸಿದ್ದಾರೆ. ಸಾಮಾನ್ಯ ಬಡವನಿಗೆ ತಲುಪಬೇಕಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಇವರು ಮಾಡಿದ್ದಾರೆ. ಮಾನ್ಯರೇ, ಅಧ್ಯಕ್ಷರೇ ಹಾಗೂ ತಮ್ಮ ಅಧಿಕಾರಿ ವರ್ಗದ ಬಂಧುಗಳೇ, ದಯವಿಟ್ಟು ನೀವು ಕೆಲವೊಂದು ಮಾಡಿರ್ತಕ್ಕಂಥದ್ದು ಬಡ ಜನರಿಗೆ ಮಾಡಿರ್ತಕ್ಕಂಥದ್ದು ನಾವು ಸಂತೋಷದಾಯಕವಾಗಿ ಹೋಗ್ತೇವೆ. ನೀವು ಕೊಡ್ತಾ ಇರ್ತಕ್ಕಂಥ ಶಾಲೆಗೂ ಕೊಡ್ತಾ ಇರ್ತಕ್ಕಂಥ ಇರ್ಬೋದು, ಇತರೆ ಅನುದಾನಗಳಿರ್ಬೋದು. ಶಾಲೆ ಅದು ಶಿಕ್ಷಣ, ಅದು ಹೆಚ್ಚಿನ ಮುತುವರ್ಜಿಯನ್ನು ಅದಕ್ಕೆ ತಾವು ವಹಿಸಬೇಕು. ತಾವು ಶಿಕ್ಷಣ ತಜ್ಞರು, ಸ್ವಲ್ಪ ವಿಚಾರ ಗೊತ್ತಿದೆ. ವೀಕ್ಲಿ 1 ಟೈಮ್ ಆದರೂ ಅಲ್ಲಿ ಪಾಠದ ಗುಣಮಟ್ಟ, ಮಕ್ಕಳು ಯಾವ ರೀತಿ ಕಲಿಕೆಯನ್ನು ಆರಂಭಿಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ. ಆಮೇಲೆ 3 ತಿಂಗಳಿಗೊಮ್ಮೆ ಅಲ್ಲಿ ಪೇರೆಂಟ್ಸ್ ಮೀಟಿಂಗ್ ತಾವು ದಯವಿಟ್ಟು ತಾವು ತಮ್ಮ ಆಚರಣಾತ್ಮಕನ ಮಾಡಿಸಿ ಮಕ್ಕಳ ಬಗ್ಗೆ ತಾವು ಸ್ವಲ್ಪ ಅಲ್ಲಿ ತಾವು ನೋಡಿ ಆ ಮಕ್ಕಳನ್ನು ಅಭಿವೃದ್ಧಿಪಡಿಸಬೇಕಂತ ಅನ್ನಿಸ್ಕೊಳ್ತಾ ಇದ್ದೇವೆ. ಮುಂದಿನ ಗ್ರಾಮ ಸಭೆಯಲ್ಲಿ ಏನು ಭರವಸೆ ಕೊಟ್ಟಿದ್ದೀರೋ ಅದು ಎಲ್ಲ ನಡೆಸ್ಕೊಂಡಿದ್ದೀವಿ. ಆಶಾಕರ್ತರಿಗಾಗಲಿ, ರೈತರಿಗೆ 2 ರೂಪಾಯಿ ಆಗಲಿ, ಕ್ರೀಡಾಂಗಣ ಪುಟ ಇದಾಗಲಿ ಎಲ್ಲ ಮಾಡಿಕೊಟ್ಟಿದ್ದೀವಿ. ಹಾಗೂ CSR ಕೆರೆಗಳು ಅಷ್ಟೇ ಅಭಿವೃದ್ಧಿ ಮಾಡಿದ್ದೀವಿ. ಇವೆಲ್ಲ ಮಾಡೋದಕ್ಕೆ ನಮಗೆ ಪ್ರೋತ್ಸಾಹ ಕೊಟ್ಟಂತಹ ನಮ್ಮ PDO ಸರ್ ಆಗಿರ್ಬೋದು, ಎಲ್ಲ ಪಂಚಾಯಿತಿಗಳಲ್ಲೂ ನಾವು ಕೇಳ್ಪಟ್ಟಿದ್ದೀವಿ. ಆದರೆ ಇಷ್ಟು ಪ್ರೋತ್ಸಾಹ ನಮ್ಮ PDO ಸರ್ ಕೊಟ್ಟಂಗೆ ಯಾವ ಪಂಚಾಯಿತಿಗೂ ಯಾವ PDO ಸರ್ ಕೊಟ್ಟಿಲ್ಲ. ನಾವು 14 ಜನ ಸದಸ್ಯರು ನಾವು ಏನೇ ಕೆಲಸ ಆಗಲಿ ನಮ್ಮ ಕರೆದು ಒಂದು ಚರ್ಚೆ ಮಾಡಿ, ಕೆಲಸ ಮಾಡಿ, ಜನಗಳ ಹತ್ರ ಒಂದು ಹೆಸರು ತಗೊಳ್ರಿ ಅಂತ ನಮಗೆ ಕೆಲಸದ ಬಗ್ಗೆ ಒಂದು ಮಾಹಿತಿ ಕೊಡ್ತಾ ಇದ್ರು. ನಮಗೆ ಒಳ್ಳೆಯ ಸೌಲಭ್ಯನೂ ಮಾಡಿಕೊಟ್ಟಿದ್ದಾರೆ. ನಮಗೆ ಅಂದಿನಹಳ್ಳಿ ಪಂಚಾಯಿತಿಯಲ್ಲಿ 5 ವರ್ಷದಲ್ಲಿ ಕೆಲಸ ಆದಂಗೆ ಯಾವ ವರ್ಷದಲ್ಲಿ ಆಗಿಲ್ಲ ಅಂತ ಅನ್ಕೊಳ್ತೀವಿ. ಅದು ಸದಸ್ಯರು ಅಷ್ಟೇ ಒಂದು ಸಾಮಾನ್ಯ ಸಭೆಗೆ ಸೇರಿದ ಮೇಲೆ ನಮ್ಗೆ ಈ ಥರ ಒಂದು ಲೈಟ್ ಆಗಲಿ, ಒಂದು ಚರಂಡಿ ಆಗಲಿ, ಒಂದು ರೋಡ್ ಆಗಲಿ, ಒಂದು ಕೆರೆಗಳ ಬಗ್ಗೆ ಆಗಲಿ, ಹಾಗೂ ಅಂಗಡಿಗಳ ಬಗ್ಗೆ ಒಂದು 500 ರೂಪಾಯಿ ಪೆನ್ಷನ್ ಆಗಲಿ, ಅದು ಆಶಾಕರ್ತರಾಗಲಿ, ವಾಟರ್ ಮ್ಯಾನ್ಗಳು ಸಹ ನಾವು 2000 ರೂಪಾಯಿ ಅವ್ರಿಗೂ ಸಹ ಸಂಬಳ ಹೆಚ್ಚು ಮಾಡಿದ್ದೀವಿ. ನಮಗೆ ತುಂಬ ಪ್ರೋತ್ಸಾಹ ನೀಡಿದ್ದಾರೆ ನಮ್ಮ PDO ಸಾಹೇಬರು. ಅವ್ರ ಪರವಾಗಿ ಒಂದು ಚಪ್ಪಾಳೆಯನ್ನು ಕೊಡಿಸ್ಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಹಾಗಾಗಿ ನಮಗೆ ಕಾಲಾವಕಾಶ ನಮ್ಗೆ ಇನ್ನೂ ಒಂದು 6 ತಿಂಗಳಿದ್ರೆ ನಾವು ಒಳ್ಳೆ ಕೆಲಸ ಮಾಡ್ತಾ ಇದ್ವಿ. ಎಲ್ಲ ಹಳ್ಳಿಗಳಿರ್ಬೋದು, ನಮ್ಮ ಗ್ರಾಮ ಪಂಚಾಯತಿಂದ ಒಳ್ಳೆ ಕೆಲಸ ಮಾಡಿಕೊಡ್ತಾ ಇದ್ವಿ. ಆದರೆ ಇಂಥ ಪಂಚಾಯತಿಗಳು ಇನ್ನೂ ಚೆನ್ನಾಗಿರ್ತಾ ಇತ್ತು. ಇನ್ನು ನಾವು 8ನೇ ತಾರೀಕು ಮುಗಿಯೋ ಒಂದು ಕಾಲಾವಕಾಶ ಬಂದಿದೆ. ಬೇರೆ ಅಧಿಕಾರಿಗಳು ಬಂದ್ರೇನು ಇಷ್ಟು ಕೆಲಸ ಆಗಲ್ಲ ಅಂದ್ಕೊಂಡು ಇದ್ದೀವಿ. ಪಂಚಾಯಿತಿ ಗ್ರಾಮದಲ್ಲಿ ನಾವು ಈ ರೈತರಿಗೆ ಹಾಲಾಗಲಿ ಹಾಗೂ ಈ ಆಶಾಕರ್ತರಿಗೆ ಒಂದು 2000 ರೂಪಾಯಿ ಪಂಚಾಯಿತಿಯಿಂದ ಮೇಡಮ್ ನಾವು ಇಷ್ಟು ಕಷ್ಟಪಟ್ರಿ, ನಮ್ಗೆ ಇದುವರೆಗೂ ಯಾರು 1 ರೂಪಾಯಿ ಅನಿಸಿಲ್ಲ ಅಂತ ಹೇಳಿದ್ರು. ಅವ್ರಿಗೊಂದು 2 ರೂಪಾಯಿ ಒಂದು 2000 ನಾವು ಸಂಬಳ ಕೊಡೋ ರೀತಿ ನಾವು ಪಂಚಾಯಿತಿಯಲ್ಲಿ ಮಾತಾಡಿ ಈ ಒಂದು ಸಮಾರಂಭವನ್ನು ಇಟ್ಕೊಂಡು 2 ರೂಪಾಯಿ ಹಾಲು ರೈತರಿಗೆ ಕೊಡಬೇಕು ಅಂದ್ಬಿಟ್ಟು ಈ ಒಂದು ಸಮಾರಂಭವನ್ನು ನಡೆಸ್ಕೊಟ್ರಿ. ಹಾಗೂ ನಾವು ಅಧ್ಯಕ್ಷತೆಯಲ್ಲಿ ನಾವು ಬಂದವು ನಮ್ಮದು ಈಗ ಒಂದು 6 ತಿಂಗಳಾಯಿತು. 6 ತಿಂಗಳ ಅಧ್ಯಕ್ಷತೆಯಲ್ಲಿ ನಾವು ಬಂದವಾಗಲಿಂದ ಕೆರೆ ಆಗಲಿ, ರೋಡ್ ಆಗಲಿ, ಚರಂಡಿ ಆಗಲಿ, ಲೈಟ್ ಆಗಲಿ, ಹಾಗೂ ವಾಟರ್ ಮ್ಯಾನ್ಗಳ ಸ್ಯಾಲ್ರಿ ಆಗಲಿ, ಹಾಗೂ ಆಶಾಕರ್ತರಿಗೆ ಅವ್ರಿಗೆ ಪಂಚಾಯಿತಿ ಮುಖಾಂತರ ಒಂದು 2000 ಅಮೌಂಟ್ ಆಗಲಿ ನಾವು ಕೊಡೋದಕ್ಕೆ ಎಲ್ಲ ನಾವು ಬಾಡಿ 14 ಜನನೂ ಕೂತ್ಕೊಂಡು ಮಾತಾಡಿ ನನ್ನ ಅಧ್ಯಕ್ಷತೆಯಲ್ಲಿ ಹೆಣ್ಮಕ್ಳಿಗೆ ಒಂದು ಬ್ಯೂಟಿಷಿಯನ್ ತರಬೇತಿ ಹಾಗೂ ಹೊಲಿಗೆ ಯಂತ್ರ, ಟೈಲರಿಂಗ್ ಆಗಲಿ ನಾನು ಎಲ್ಲ ಹಳ್ಳಿಗಳಿಗೂ 7 ಹಳ್ಳಿಯಲ್ಲೂ ನಾನು ಹೆಣ್ಮಕ್ಳಿಗೆ ಒಂದು ಹೆಲ್ಪ್ ಆಗುತ್ತೆ ಅಂದ್ಬಿಟ್ಟು ಮುಂದಿನ ಇದರಲ್ಲಿ ಬೇರೆ ಕಡೆ ಹೋಗಿ ನಾವು ಇಲ್ಲಾಂದ್ರೂ ಒಂದು 10,000 ಕೊಟ್ಟು ನಾವು ತರಬೇತಿ ನೀಡಬೇಕಾಯಿತು. ನಾನೇ ಮಾತಾಡಿ ಮೀಟಿಂಗಲ್ಲಿಟ್ಟು ಒಂದು 50% ಕೊಡೋ ಥರ ಮಾತಾಡಿ ಹೆಣ್ಮಕ್ಳಿಗೆ ಫ್ರೀ ಕೊಡಿಸಿದ್ದೀನಿ. ನಂತರ ಈ ರೋಡ್ಗಳ ಲೈಟ್ಗಳಲ್ಲಿ ಆಗಲಿ, ಎಲ್ಲ ಲೇಔಟ್ ಕಡೆ ಆಗಲಿ, ರೋಡ್ ಆಗಲಿ ಎಲ್ಲ ವಾಕಿಂಗ್ ಮಾಡೋದಕ್ಕೆ ಎಲ್ಲ ಲೈಟ್ಗಳು ಸೌಲಭ್ಯವನ್ನು ಮಾಡಿಕೊಟ್ಟಿದ್ದೀವಿ. ನಮ್ಮ ಪಂಚಾಯಿತಿಯಲ್ಲಿ ಆದಷ್ಟು ಕೆಲಸಗಳು ನಾವು ಮಾಡಿದ್ದೀವಿ. ಇಷ್ಟು ಮಾತಾಡಿ ನನ್ನ 2 ಮಾತುಗಳನ್ನು. ಅಂದೇನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ನಾವು ರೈತರಿಗೋಸ್ಕರ 1 ಲೀಟರ್ಗೆ 2 ರೂಪಾಯಿ ಸಬ್ಸಿಡಿ ಹಣವನ್ನು ನೀಡುವುದಾಗಿ ಮೊದಲು ನಾವು ಸೆಪ್ಟೆಂಬರ್ ತಿಂಗಳಲ್ಲೇ ನಾವು ಭರವಸೆ ಕೊಟ್ಟಿದ್ವಿ. ಅದಕ್ಕೋಸ್ಕರ ಇವತ್ತು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ 5 ಡೈರಿಗೆ ಇವತ್ತು 2 ರೂಪಾಯಿ ಪ್ರೋತ್ಸಾಹ ಧನವನ್ನು ಎಲ್ಲ ಹಾಲು ಉತ್ಪಾದಕರಿಗೆ ಇವತ್ತು ನೀಡಿದ್ದೀವಿ.
ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಇ ಒ ಸಾಹೇಬರು ಸಹ ಬಂದಿದ್ದರು. ಇದಕ್ಕೆ ಹೆಚ್ಚಿನ ಎಲ್ಲ ಗ್ರಾಮ ಪಂಚಾಯತಿಯ 14 ಜನ ಸದಸ್ಯರುಗಳು ಪ್ರೋತ್ಸಾಹ ಕೊಟ್ಟಿದ್ದಾರೆ. ಆಗ ನಮ್ಮ ಪಿ ಡಿ ಒ ಸರ್ ತುಫಾಲ್ ಶರೀಫ್ ಸರ್ ಅವರು ಸಹ ಮತ್ತು ಸೆಕ್ರೆಟರಿ ಮೇಡಮ್ನವರು, ಅಮರಾವತಿ ಮೇಡಮ್ನವರು ಮತ್ತು ಸಿಬ್ಬಂದಿ ವರ್ಗ ಎಲ್ಲರೂ ನಮಗೆ ಪ್ರೋತ್ಸಾಹ ಕೊಟ್ಟು ಈ 6 ತಿಂಗಳು ನಾವು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ವಿ. ನಮಗೆ ಹೆಚ್ಚಿನ ರೀತಿ ಕೆಲಸ ಮಾಡಲು ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರು ಹಾಗೂ ಪಿ ಡಿ ಒ ಸರ್ಗಳಿಗೆ ನಾವು ಧನ್ಯವಾದಗಳು ಅರ್ಪಿಸ್ತಾ ಇದ್ದೀವಿ. ನಾವು ಅಂದೇನಹಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ಆಶಾ ವರ್ಕರ್ ಕೆಲಸ ಆಗಿ 4 ಜನ ಕೆಲಸ ಮಾಡ್ತಾಯಿದ್ದೀವಿ. ನಾವು ಅಂದೇನಹಳ್ಳಿ ಕೊಟ್ಗೆನಹಳ್ಳಿ ಆಶಾ ವರ್ಕರಾಗಿ ಕೆಲಸ ಮಾಡ್ತಾಯಿದ್ದೀವಿ. ಶಾಂತ ತ್ಯಾವಕನಹಳ್ಳಿ, ಶಾರದಾ ಬಿಕ್ಕನಹಳ್ಳಿ, ಸುಧಾ ಮೇಡಹಳ್ಳಿ. ಅಂದರೆ ನಾವು 15 ವರ್ಷದಿಂದ ಆಶಾ ವರ್ಕರ್ ಕೆಲಸ ಮಾಡ್ತಾಯಿದ್ದೀವಿ. ಕೋವಿಡ್ ಟೈಮಲ್ಲಿ ತುಂಬ ಕೆಲಸ ಮಾಡಿದ್ವಿ. ಮನೆ ಮಕ್ಕಳು ಎಲ್ಲ ಬಿಟ್ಬಿಟ್ಟು ಜನಕ್ಕೋಸ್ಕರ, ಊರು ಪಂಚಾಯತಿಗೋಸ್ಕರ ಎಲ್ಲ ಕೆಲಸ ಮಾಡಿದ್ವಿ. ಆದರೆ ನಮ್ಗೆ ಪ್ರೋತ್ಸಾಹ ಧನ ಅಂತ 5,000 ಅಷ್ಟೇ ನಮ್ಗೆ ಕೊಡ್ತಾ ಇದ್ದಿದ್ದು. ಗ್ರಾಮ ಪಂಚಾಯತಿನಲ್ಲಿ ಎಲ್ಲ ಸದಸ್ಯರನ್ನು ಕೇಳ್ಕೊಂಡ್ವಿ, ಪಿ ಡಿ ಒ ಸಾರ್ನು ಕೇಳ್ಕೊಂಡ್ರಿ. ನಮಗೇನಾದರೂ ಸಹಾಯ ಧನ ಕೊಡಲೇಬೇಕಂತಂದ್ಬಿಟ್ಟು ಆವಾಗ ಸಾರು ಒಪ್ಪಿಗೆ ಕೊಟ್ಟರು. ಎಲ್ಲ ಸದಸ್ಯರೂ ಒಪ್ಪಿಗೆ ಕೊಟ್ಟರು, ಪಂಚಾಯತಿ ಸದಸ್ಯರು. ಅದಕ್ಕೋಸ್ಕರ ಇವಾಗ ಆಲವ್ರಿಗೂ ಆಗಿರ್ಬೋದು ಪ್ರೋತ್ಸಾಹ ಧನ ಕೊಡ್ತಾವ್ರೆ. ಆಶಾ ವರ್ಕರ್ಗೂ 2,000 ಕೊಡ್ತಾ ಇದ್ದಾರೆ. ತುಂಬ ಸಂತೋಷ ಆಗ್ತೈತೆ. ಎಲ್ಲ ಊರಿನ ಯಾರು ಮಾಡಿದ ಕೆಲಸ 15 ವರ್ಷದಿಂದ ಎಲ್ಲ ಸದಸ್ಯರನ್ನು ಕೇಳ್ತಾ ಇದ್ರಿ, ಯಾರೂ ಮಾಡಲಿಲ್ಲ. ಆದರೆ ಈ ಸದಸ್ಯರು, ಇವಾಗಿರೋ ಟೀಮ್ ಏನಿದೆಯೋ ಸದಸ್ಯರು ಎಲ್ಲರೂ ಒಪ್ಪಿಗೆ ಕೊಟ್ಟು ಆಶಾ ವರ್ಕರ್ಗೆ ಸಂಬಳ ಮಾಡಲೇಬೇಕು, ಒಂದು 2,000 ಸಹಾಯಧನ ಅಂದ್ಬಿಟ್ಟು ಕೊಡ್ತಾ ಇದ್ದಾರೆ. ಇದೇ ಥರ ನಮ್ಮ ಅಂದೇನಹಳ್ಳಿ ಗ್ರಾಮ ಪಂಚಾಯತಿನಲ್ಲಿ ಏನು ಕೆಲಸ ಮಾಡ್ತಾ ಇದ್ದಾರೋ ಇಡೀ ನಮ್ಮ ಆನೇಕಲ್ ತಾಲೂಕಲ್ಲಿ ಎಲ್ಲ ಪಂಚಾಯತಿಗಳಲ್ಲೂ ಅದೇ ಥರನೇ ಕೆಲಸ ಮಾಡಬೇಕು ಅಂತಂದ್ಬಿಟ್ಟು ಕೇಳ್ಕೊತಾ ಇದ್ದೀನಿ. ತುಂಬ ಕೇಳ್ಕೊಳೋದಂದರೆ ನಮ್ಮ ಚೇತನ್ ಸರ್ ತುಂಬ ಜಾಸ್ತಿ ಒಪ್ಪಿಗೆ ಕೊಟ್ಟರು. ಮತ್ತು ನಮ್ಮ ಸುಧಾ ಮೇಡಮೂ ಆಶಾ ವರ್ಕರ್ಗಳ ಮಾಡಲೇಬೇಕು. ಮತ್ತು ನಮ್ಮ ತ್ಯಾವಕನಹಳ್ಳಿ ರಮ್ಯ ಅವರು ಅಷ್ಟೇ. ಎಲ್ಲ ಸದಸ್ಯರೂ ಹೆಸರುಗಳು ಹೇಳೋಕ್ಕಾಗಲ್ಲ, ಆದರೂ ಎಲ್ಲರೂ ಸದಸ್ಯರನ್ನು ಒಪ್ಪಿಗೆ ಕೊಟ್ಟು ನಮ್ಗೆ ಪ್ರೋತ್ಸಾಹ ಧನ ಕೊಟ್ಟಿದ್ದಾರೆ. ಈಗಲೇ ನಮ್ಮ ಪಂಚಾಯತಿನಲ್ಲಿ ಇದೇ ಥರ ಮುಂದುವರಿಸ್ಕೊಂಡು ಹೋದರೆ ತುಂಬ, ಪಿ ಡಿ ಒ ಸರ್ ಅಂತೂ ತುಂಬ ಪ್ರೋತ್ಸಾಹ ಕೊಟ್ಟಿದ್ದಾರೆ ಆಶಾ ವರ್ಕರ್ಗೆ. ಇಷ್ಟು ಹೇಳ್ಬಿಟ್ಟು ನಾನು 2 ಮಾತನ್ನು ಮುಗಿಸ್ತೀನಿ.